ಹಾಯ್ ಫ್ರೆಂಡ್ಸ್, ಇವತ್ತು ರಿಜಿಸ್ಟ್ರೇಷನ್ ಪ್ರೋಸೆಸ್ ಬಗ್ಗೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಸಬ್ ರಿಜಿಸ್ಟ್ರಾರಲ್ಲಿ ನಮ್ಮ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಇವಾಗ ನಾವು ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೇಲ್ ಅಗ್ರಿಮೆಂಟ್ ಆಗಲಿ, ಸೇಲ್ ಡೀಡ್ ಆಗಲಿ, ಗಿಫ್ಟ್ ಡೀಡ್ ಆಗಲಿ, ಯಾವುದೇ ರಿಜಿಸ್ಟ್ರೇಷನ್ ನಾವು ಅಲ್ಲಿ ಸಬ್ಮಿಟ್ ಮಾಡಿಬಿಟ್ಟೆ ಮಾಡಬೇಕು. ಅದು ಪೂರ್ತಿ ಪ್ರೊಸೀಜರ್ ನಿಮಗೆ ಇವಾಗ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೂಗಲಲ್ಲಿ ನೀವು ಕಾವೇರಿ ಆನ್ಲೈನ್ ಅಂತ ಟೈಪ್ ಮಾಡಿ. kaveri.karnataka.gov.in ಇದು ಫಸ್ಟ್ ಲಿಂಕ್ ಬರುತ್ತಲ್ಲ, ಅದನ್ನೇ ಕ್ಲಿಕ್ ಮಾಡಿ. ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ರಿಜಿಸ್ಟರ್ ಮತ್ತು ಲಾಗಿನ್ ಇರುತ್ತೆ. ನಿಮ್ಮದು ಅಕೌಂಟ್ ಆಲ್ರೆಡಿ ಇದ್ದರೆ ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡ್ಬೋದು. ಅಕೌಂಟ್ ಇಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಡೀಟೇಲ್ಸ್, ಇಮೇಲ್ ಐ ಡಿ, ಮೊಬೈಲ್ ನಂಬರು ಎಲ್ಲ ಕೊಟ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಮೇಲ್ ಐ ಡಿಗೆ ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ. ಆಮೇಲೆ ನೀವು ಲಾಗಿನ್ ಮಾಡ್ಕೋಬೋದು. ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್, ಎನ್ಕಮ್ರೆನ್ಸ್ ಸರ್ಟಿಫಿಕೇಟು, ಸರ್ಟಿಫೈಡ್ ಕಾಪಿ ಇವೆಲ್ಲ ಇರುತ್ತೆ. ನೀವು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನೀವು ಸೇಲ್ ಅಗ್ರಿಮೆಂಟ್ ಮಾಡಬೇಕಂದ್ರೆ ಅಗ್ರಿಮೆಂಟ್ ಆಫ್ ಸೇಲ್ ಇಮ್ಯೂವಬಲ್ ಪ್ರಾಪರ್ಟಿ ಪೊಸೆಷನ್ ನಾಟ್ ಗಿವನ್ ಅಂತ ಇರುತ್ತೆ. ಇದು ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ಅಗ್ರಿಮೆಂಟ್ ಆಫ್ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್ ಅಂತ ಇರುತ್ತೆ. ಅದರಲ್ಲಿ ನೀವು ಯಾವ ಪರ್ಪಸ್ಗೆ ಮಾಡ್ತಾ ಇದ್ದೀರೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಸೇಲ್ ಡೀಡ್ಗೆ ಅಪ್ಲೈ ಮಾಡ್ತಾ ಇರೋದು. ಸೊ ಸೇಲ್ ಡೀಡ್ ಮಾಡಬೇಕು ಅಂದರೆ ಸೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಸೇಲ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಕನ್ವೇಯನ್ಸ್ ಅಂತ ಸಬ್ ಆರ್ಟಿಕಲ್ ಬಂದ್ಬಿಟ್ಟು ಇದು ನಾನು ಮಾಡ್ತಾ ಇರೋದು ಅಗ್ರಿಕಲ್ಚರ್ ಲ್ಯಾಂಡ್ ಸೇಲ್ ಡೀಡು. ಅದು ಕೋಲಾರ ಡಿಸ್ಟಿಕ್ ವಿಲೇಜಲ್ಲಿ ಬರುತ್ತೆ. ಸೊ ಅದರಿಂದ ಇದು ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ ಡೆವಲಪ್ಮೆಂಟ್ ಬರೋದಿಲ್ಲ, ಸಿಟಿ ಕಾರ್ಪೊರೇಷನ್ ಬರೋದಿಲ್ಲ. ಇದು ಸೆಲೆಕ್ಟ್ ಮಾಡಬೇಕು. ಎನಿ ಏರಿಯಾ ಅದರ್ ದ್ಯಾನ್ ಸ್ಪೆಸಿಫೈಡ್ ಇನ್ ಟರ್ಮ್ ಐಟಮ್ 1 and 2 ಅಂತ. ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಅಗ್ರಿಕಲ್ಚರ್ ಅಂತ ಕ್ಲಿಕ್ ಮಾಡಿ. ಏನಾದರೂ ಕನ್ವರ್ಷನ್ ಆಗಿದರೆ ಇಲ್ಲ DTCP ಅಪ್ರೂವ್ಡು, ಇಲ್ಲ BDA, BBMP, BMRDA ಆ ಥರ ಏನೋ ಬರುತ್ತೆ. ನಾನ್ ಅಗ್ರಿಕಲ್ಚರ್ ಬರುತ್ತೆ. ಅಗ್ರಿಕಲ್ಚರ್ ಅಂತ ಕ್ಲಿಕ್ ಮಾಡಿ. ಲ್ಯಾಂಡ್ ಯಾವ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ, ಅದು ವಿಲೇಜು ಎಲ್ಲ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಲೇಜ್ ನೇಮು, ಸರ್ವೆ ನಂಬರು, ಇಸ್ಸಾ ನಂಬರು ಟೈಪ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಅದು ಸೆಲೆಕ್ಟ್ ಆಗುತ್ತೆ ಡಿಫಾಲ್ಟ್ ಆಗಿ. ಆ ಸರ್ವೆ ನಂಬರಲ್ಲಿ ಯಾರ ಹೆಸರು ಇರುತ್ತೋ ಅದು ಬರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ. ಇಲ್ಲಿ ಎಕ್ಸ್ಟೆಂಟ್ ಅಂತ ಕೇಳುತ್ತೆ. ಆ ಸರ್ವೆ ನಂಬರ್ ಇಲ್ಲ ಫುಲ್ ಎಕ್ಸ್ಟೆಂಟ್ ರಿಜಿಸ್ಟರ್ ಮಾಡ್ತಾ ಇದ್ದೀರಾ, ಇಲ್ಲ ಪಾರ್ಟ್ ಎಕ್ಸ್ಟೆಂಟ್ ರಿಜಿಸ್ಟರ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಪಾರ್ಟ್ ಎಕ್ಸ್ಟೆಂಟ್ ಆದರೆ 11 ಸ್ಕೆಚ್ ಮಾಡಬೇಕಾಗುತ್ತೆ. ಸೊ 11 ಸ್ಕೆಚ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸರ್ಚ್ ಅಂತ ಹೋದರೆ 11 ಖರ್ಚು ಯಾವ ಹೆಸರಲ್ಲಿ ಯಾರಿಗೆ ಮಾಡಿರೋದು ಅದು ಫುಲ್ ಡೀಟೇಲ್ಸ್ ಡಿಫಾಲ್ಟಾಗಿ ಬಂದ್ಬಿಡುತ್ತೆ. ಇಲ್ಲಿ ನಾನು ಮಾಡ್ತಾ ಇರೋದು ಇವಾಗ ಫುಲ್ ಎಕ್ಸ್ಟೆಂಟು. ಸೆಲೆಕ್ಟ್ ಪ್ರಾಪರ್ಟಿ ಆ್ಯಂಡ್ ಕಂಟಿನ್ಯೂ ಮಾಡಿ. ಅದೇ ಸೇಲ್ ಡೀಡಲ್ಲಿ ಇನ್ನು ಬೇರೆ ಬೇರೆ ಸರ್ವೆ ನಂಬರ್ಸ್ ಏನಾದರೂ ಮಾಡ್ತಾ ಇದ್ದರೆ ಆ್ಯಡ್ ನ್ಯೂ ಪ್ರಾಪರ್ಟಿ ಅಂತ ಕ್ಲಿಕ್ ಮಾಡಿದ್ರೆ ಸೇಮ್ ಅದೇ ಥರ ಇವಾಗ ನಾವು ಫಸ್ಟ್ ಯಾವ ಥರ ಆ್ಯಡ್ ಮಾಡಿದ್ನೋ ಅದೇ ಥರ ಬರುತ್ತೆ. ವಿಲೇಜು, ತಾಲೂಕು, ಡಿಸ್ಟಿಕ್ಕು, ಸರ್ವೆ ನಂಬರು ಸೆಲೆಕ್ಟ್ ಮಾಡ್ಬೋದು. ಸೊ ಒಂದೇ ಸರ್ವೆ ನಂಬರು ಆದರೆ ಸೇವ್ ಪ್ರಾಪರ್ಟಿ ಆ್ಯಂಡ್ ಕಂಟಿನ್ಯೂ ಮಾಡಿ. ಚೆಕ್ ಬಂದಿ ಎಂಟ್ರಿ ಮಾಡಬೇಕು. ಚೆಕ್ ಬಂದಿ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ವಿಲೇಜ್ ನೇಮ್ ಎಲ್ಲ ಮೆನ್ಷನ್ ಮಾಡಿ. ಸರ್ವೆ ನಂಬರು, ವಿಲೇಜ್ ನೇಮ್, ವಿಲೇಜ್ ನೇಮು, ಹೋಬಳಿ, ತಾಲೂಕು, ಡಿಸ್ಟಿಕ್ಕು ಎಲ್ಲ ಎಂಟ್ರಿ ಮಾಡಿ.
ಸೇವ್ ಅಂಡ್ ಕಂಟಿನ್ಯೂ ಮಾಡಿ. ಇಲ್ಲಿ ಎಕ್ಸಿಕ್ಯೂಟೆಂಟ್ ಅಂತ ಕೇಳುತ್ತೆ. ಸೊ ನಂಬರ್ ಆಫ್ ಎಕ್ಸಿಕ್ಯೂಟೆಂಟ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲ್ಲರು ಒಬ್ಬರೇ ಬೈಯರು ಒಬ್ಬರೇ ಇದ್ದಾಗ 2 ಮಾತ್ರ ಸೆಲೆಕ್ಟ್ ಮಾಡಿ. ಸೆಲ್ಲರ್ಸ್ ಏನಾದ್ರು ಅದೇ ಸೆಲ್ಲರು ಬೈಯರು ಎಷ್ಟು ಜನ ಇರ್ತಾರೋ ಅಷ್ಟು ನಂಬರ್ಸ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಾವು ಇಬ್ಬರೇ ಇರೋದ್ರಿಂದ 2 ಸೆಲೆಕ್ಟ್. ಇವಾಗ ಎಕ್ಸಿಕ್ಯೂಟೆಂಟ್ 2 ಬರುತ್ತೆ. ಇಲ್ಲಿ ಈಸ್ ಕ್ಲೈಮೆಂಟ್ ಅಂತ ಇರುತ್ತಲ್ಲ, ಎಸ್ ಅಂತ ಕ್ಲಿಕ್ ಮಾಡಿ. ಇದು ಪರ್ಚೇಸರ್ ಆದರೆ ಕ್ಲೈಮೆಂಟ್ ಆಗಿರ್ತಾರೆ, ಅದಕ್ಕೆ ಎಸ್ ಅಂತ ಕ್ಲಿಕ್ ಮಾಡಿ. ಸೆಲ್ಲರ್ಗೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಅದು ಸಪೋಸ್ ಏನಾದ್ರು ಕಂಪನಿ ನೇಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರೆ ಆರ್ಗನೈಸೇಷನ್ ಅಂತ ಕ್ಲಿಕ್ ಮಾಡಿ. ಆರ್ಗನೈಸೇಷನ್ ನೇಮು, ಇಯರ್ ಆಫ್ ಕಾರ್ಪೊರೇಷನ್ನು, ಟ್ಯಾನ್ ನಂಬರು ಇದೆಲ್ಲ ಕೊಡಬೇಕಾಗುತ್ತೆ. ಆರ್ಗನೈಸೇಷನ್ ಆದರೆ, ಕಂಪನಿ ನೇಮಲ್ಲಿ ಆದರೆ, ಇಂಡಿವಿಜುವಲ್ ಆದರೆ ಸೇಮ್. ಪರ್ಚೇಸರ್ ಡೀಟೇಲ್ಸ್ ಕ್ಲಿಕ್ ಮಾಡಿ. ಎಕ್ಸಿಕ್ಯೂಟೆಂಟ್ 2 ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಸೇವ್ ಎಕ್ಸಿಕ್ಯೂಟೆಂಟ್ ಅಂತ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಮೂವ್ ಟು ಪ್ರೆಸೆಂಟರ್ ಅಂತ ಕ್ಲಿಕ್ ಮಾಡಿ. ಸೇವ್ ಎಕ್ಸಿಕ್ಯೂಟೆಂಟ್ 2 ಆದಮೇಲೆ ನೆಕ್ಸ್ಟ್ ಮೂವ್ ಟು ಪ್ರೆಸೆಂಟರ್. ಹ್ಯಾವ್ ಯು ಸೇವ್ಡ್ ಆಲ್ ಎಕ್ಸಿಕ್ಯೂಟೆಡ್ ಕ್ಲೈಮೆಂಟ್ ಅಂತ ಕೇಳುತ್ತೆ. ಎಸ್, ಓಕೆ ಕ್ಲಿಕ್ ಮಾಡಿ. ಪ್ರೆಸೆಂಟರ್ನ ಚೂಸ್ ಮಾಡಬೇಕು. ಯಾರು ಪರ್ಚೇಸರ್ ಇರ್ತಾರೋ ಅವ್ರನ್ನ ಪ್ರೆಸೆಂಟರ್ ಆಗಿ ಮಾಡಬೇಕು. ಮೇಕ್ ಪ್ರೆಸೆಂಟರ್ ಅಂತ ಕ್ಲಿಕ್ ಮಾಡಿ. ಇವಾಗ ಐಡೆಂಟಿಫೈಯರ್ ಕೇಳುತ್ತೆ, ಅಂದರೆ ವಿಟ್ನೆಸ್. ಇಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು. ಅಂದರೆ ಇವಾಗ ನಾವು ಸೆಲೆಕ್ಟ್ ಮಾಡಿರೋ ವಿಟ್ನೆಸ್ಸು ಯಾರಿಗೆ ಪರಿಚಯ ಇದ್ದಾರೆ ಅಂತ. ಸೇಮ್ ಇರುತ್ತೆ. ಐಡೆಂಟಿಫೈ ಟು ಎಲ್ಲ ಎಂಟ್ರಿ ಮಾಡಿಬಿಟ್ಟು ಸೇವ್ ಅಂಡ್ ಕಂಟಿನ್ಯೂ ಮಾಡಿ. ಅಲೋಕೇಟ್ ದಿಸ್ ಶೆಡ್ಯೂಲ್ ಟು ಅಂತ ಕೊಡುತ್ತೆ. ಇಲ್ಲಿ ಯಾರು ಪರ್ಚೇಸರ್ ಇರ್ತಾರೋ ಅವ್ರ ನೇಮ್ನ ಸೆಲೆಕ್ಟ್ ಮಾಡಿ. ಸೇವ್ ಅಂಡ್ ಕಂಟಿನ್ಯೂ. ನೆಕ್ಸ್ಟ್ ಇಲ್ಲಿ ಅಗ್ರಿಕಲ್ಚರ್ ರೇಟ್ ಡೀಟೇಲ್ಸ್ ಅಂತ, ಅದು ಲ್ಯಾಂಡ್ ಡೀಟೇಲ್ಸ್ ನೋಡಿಸುತ್ತೆ. ಅದು ಡ್ರೈ ಲ್ಯಾಂಡ್ ಆದರೆ ಫಸ್ಟ್ ಡ್ರೈ ಲ್ಯಾಂಡ್ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಡೀಟೇಲ್ಸ್ ಕೇಳಿಸುತ್ತೆ. ನಿಮ್ಮದು ಲ್ಯಾಂಡ್ ಯಾವ ಯೂಸ್ ಆಗುತ್ತೋ, ಯೂಸಲ್ಲಿ ಪ್ರೆಸೆಂಟ್ ಯಾವ ಯೂಸಲ್ಲಿ ಇರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡ್ರೈ ಲ್ಯಾಂಡ್ ಅಂದರೆ ಡ್ರೈ ಲ್ಯಾಂಡ್ ಅಂತ ಸೆಲೆಕ್ಟ್ ಮಾಡಿ. ಕೆಳಗಡೆ ವ್ಯಾಲ್ಯೂಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಸೇವ್ ಅಂಡ್ ಕಂಟಿನ್ಯೂ ಮಾಡಿ. ಅದು ಎಕ್ಸ್ಟೆಂಡ್ ಪ್ರಕಾರ ಅದು ಟೋಟಲ್ ಎಷ್ಟು ಎಕ್ಸ್ಟೆಂಡ್ಗೆ ಅದು ಗೌರ್ಮೆಂಟ್ ವ್ಯಾಲ್ಯೂ ಪ್ರಕಾರ ಅದು ಡಿಫಾಲ್ಟ್ ಆಗಿ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನೀವು ಗೌರ್ಮೆಂಟ್ ವ್ಯಾಲ್ಯೂ ಪ್ರಕಾರ ಅದು ಇಲ್ಲಿ ನೋಡಿ 12,25,000 ಬಂತು. ನೀವು ಇನ್ನೂ ಜಾಸ್ತಿ ಆಗಬೇಕು ಅಂದರೆ ಆಗ್ಬೋದು. ಇಲ್ಲ ಅಷ್ಟೇ ಅಮೌಂಟ್ಗೆ ರಿಜಿಸ್ಟರ್ ಮಾಡ್ಬೋದು. ಕಮ್ಮಿ ಹಾಕೋಕ್ಕಾಗಲ್ಲ, ಜಾಸ್ತಿ ಆಗ್ಬೋದು, ಇಲ್ಲ ಅಷ್ಟೇ ಆಗ್ಬೋದು. ಸೇವ್ ಅಂಡ್ ಕಂಟಿನ್ಯೂ ಮಾಡಿ. ಕೆಳಗಡೆ ಡ್ರೈ ಮಾಡಿದ್ಮೇಲೆ ಅದು ನಂಬರ್ ಆಫ್ ಪೇಜಸ್ ಅಂತ ಕೇಳುತ್ತೆ. ನೀವು ಸೇಲ್ ಡೀಡ್ ಎಷ್ಟು ಪೇಜಸ್ ಇದೆ ಅಂತ, ಅದು ಎಷ್ಟು ಪೇಜ್ ಇದ್ದರೆ ಅಷ್ಟು ಡೀಟೇಲ್, ಅಷ್ಟು ನಂಬರ್ಸು ಇಲ್ಲಿ ಎಂಟ್ರಿ ಮಾಡಿ. ನೋಡಿ ಇದು ಸ್ಟ್ಯಾಂಪ್ ಡ್ಯೂಟಿ ಅಮೌಂಟ್ ಇಲ್ಲಿ ನೋಡಿಸುತ್ತೆ. ಸೇವ್ ಅಂಡ್ ಕಂಟಿನ್ಯೂ ಮಾಡಿ. ಅದೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ನೀವು ಯಾವ ದಿನ ನೀವು ಸಬ್ಮಿಟ್ ಮಾಡ್ತಾ ಇದ್ದೀರೋ ಆ ಡೇಟ್ ಸೆಲೆಕ್ಟ್ ಮಾಡಿ. ಇಲ್ಲಾಂದರೆ ಇದರ ಹಿಂದಿನ ದಿವಸನೂ ಸೆಲೆಕ್ಟ್ ಮಾಡ್ಬೋದು. ನೀವು ಸಬ್ಮಿಟ್ ಮಾಡ್ತಾ ಇರೋ ಡೇಟ್ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಅಪ್ಲೋಡ್ ಸೇಲ್ ಡೀಡ್ನ ನೀವು ಅಲ್ಲಿ ಏನು ರಿಜಿಸ್ಟರ್ ಮಾಡಬೇಕು ಆ ಡಾಕ್ಯುಮೆಂಟ್ನ ನೀವು ಆ ಪ್ರಿಂಟೌಟ್ ತೊಗೊಂಡು ಅದನ್ನು PDF ಸ್ಕ್ಯಾನ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಮತ್ತು ಇನ್ನೊಂದು
ಅಪ್ಲೋಡ್ ಅನೆಕ್ಷರ್ಸ್ ಅಂತ ಇರುತ್ತೆ. ಇಲ್ಲಿ RTC ಇಬ್ರದ್ದು ಆಧಾರ್ ಕಾರ್ಡು, ಸೆಲ್ಲರು ಬೈಯರ್ದು ಆಧಾರ್ ಕಾರ್ಡು ಒರಿಜಿನಲ್ಲೇ ಬ್ಯಾಕ್ ಅಂಡ್ ಫ್ರಂಟು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಿ. ಆ ಸೇಲ್ ಡೇಟ್ನ ಒರಿಜಿನಲ್ ಡಾಕ್ಯುಮೆಂಟ್ ಶೀಟಲ್ಲಿ ಪ್ರಿಂಟ್ಔಟ್ ತೊಗೊಂಡು ಸ್ಕ್ಯಾನ್ ಮಾಡಿ PDF ಸ್ಕ್ಯಾನಲ್ಲಿ ಇಟ್ಕೊಂಡಿರಬೇಕು. 5 MB ಕೆಳಗಡೆ ಇರೋ ಥರ ನೋಡ್ಕೊಂಡಿರಬೇಕು. ಪ್ರಿವ್ಯೂ ಅಂತ ಪ್ರಿವ್ಯೂ ಬೇಕಾದ್ರೆ ನೋಡಿ, ಈ ಥರ ಬರುತ್ತೆ. ಇದು ನೀವು ಫಸ್ಟೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಇಲ್ಲಿ RTC ಆಧಾರ್ ಕಾರ್ಡು, RTC ಆಧಾರ್ ಕಾರ್ಡ್ ಎಲ್ಲ ಒಂದೇ PDF ಅಲ್ಲೇ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಸಪೋಸ್ ಸೈಟ್ದು ಏನಾದರೂ ಆದರೆ ಸೈಟ್ದು ಖಾತಾ ಮತ್ತು ಆಧಾರ್ ಕಾರ್ಡ್ ಅಷ್ಟೇ. ಡಿಕ್ಲರೇಷನ್ ಅಂತ ಕೇಳುತ್ತೆ, ಅದು ಟಿಕ್ ಮಾಡಿಬಿಟ್ಟು ಅಗ್ರಿ ಆ್ಯಂಡ್ ಸಬ್ಮಿಟ್ ಅಂತ ಮಾಡಿದ್ರೆ ನೋಡಿ ಈ ಥರ ಸಬ್ಮಿಟ್ ಆಗುತ್ತೆ. ಪೆಂಡಿಂಗ್ ಅಟ್ SRO ಅಂತ ಬರುತ್ತೆ. ಇಲ್ಲಿ ವೀವ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಅಪ್ಲಿಕೇಶನ್ ಫುಲ್ ಸಮ್ಮರಿ ಇಲ್ಲಿ ಡೀಟೇಲ್ಸ್ ಬರುತ್ತೆ. ನೀವು ಎಂಟ್ರಿ ಮಾಡಿರೋದೆಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೊಂದು ಪ್ರಿಂಟ್ ತಗೊಂಡು ಇಟ್ಕೊಳ್ಳಿ, ಇಲ್ಲಾಂದರೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಓಕೆ, ಸೊ ಈ ಥರ ಸಬ್ಮಿಟ್ ಮಾಡಿದ್ಮೇಲೆ ಇವಾಗ ನೀವು ಇಲ್ಲಿ ಹೋಮ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ. ಇದು ಡೇಟ್ ವೈಸ್ ನಿಮಗೆ ಗೊತ್ತಾಗುತ್ತೆ ಯಾವ ಡೇಟ್ ನಾವು ಸಬ್ಮಿಟ್ ಮಾಡಿದ್ದೀವಿ ಅಂತ. ನೋಡಿ ಇವತ್ತಿನ ಡೇಟ್ ಇಲ್ಲಿ ಬರುತ್ತೆ. ಇದು ಅಪ್ಲಿಕೇಶನ್ ನಂಬರು. ಸೊ ಇದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಸಬ್ಮಿಟ್ ಆಗಿರುತ್ತೆ. ಅವರು ಅಲ್ಲಿ ಸಬ್ ರಿಜಿಸ್ಟ್ರಾರು ಎಲ್ಲ ಚೆಕ್ ಮಾಡಿಬಿಟ್ಟು ಓಕೆ ಮಾಡಿದ್ಮೇಲೆ ನಮಗೆ ಮೇಕ್ ಪೇಮೆಂಟ್ ಅಂತ ಬರುತ್ತೆ. ಅದು 3-4 ಡೇಸ್ ಆಗುತ್ತೆ. ನಿಮಗೆ ಇನ್ನೂ ಬೇಗ ಆಗಬೇಕು ಅಂದರೆ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಯಾರಾದ್ರೂ ಗೊತ್ತಿರೋ ಸ್ಟ್ಯಾಂಪ್ ಪೆಂಡ್ರ್ ಹತ್ರ ಹೋಗ್ಬಿಟ್ಟು ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟು ಮತ್ತು ನೀವು ಪ್ರಿಂಟೌಟ್ ತೊಗೊಂಡಿರೋದು ಡಾಕ್ಯುಮೆಂಟು RTC ಎಲ್ಲ ತೊಗೊಂಡು ಅಲ್ಲಿ ಸ್ಟ್ಯಾಂಪ್ ಪೆಂಡ್ರ್ ಕಡೆಯಿಂದ ಸ್ವಲ್ಪ ಬೇಗ ಹೋಗಿ ಮೂವ್ ಮಾಡಿಸಿದ್ರೆ ಇನ್ನೂ ಬೇಗನೆ ಬರುತ್ತೆ. 1 day 2 ಡೇಸಲ್ಲೇ ಬರ್ಬೋದು. ಸೊ ಈ ಥರ ಸಬ್ ರಿಜಿಸ್ಟ್ರಾರ್ ಓಕೆ ಮಾಡಿದ್ಮೇಲೆ ನೋಡಿ ಈ ಥರ ಮೇಕ್ ಪೇಮೆಂಟ್ ಅಂತ ಬರುತ್ತೆ. ಸೊ ಮೇಕ್ ಪೇಮೆಂಟ್ ಬಂದಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಆಪ್ಷನ್ಗೆ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಅಂದರೆ ಸ್ಟ್ಯಾಂಪ್ ಡ್ಯೂಟಿ ಬಂದುಬಿಟ್ಟು ನೀವು ಅಪ್ ಟು 1 lakh ಆದರೆ UPIನಲ್ಲೇ ಪೇ ಮಾಡ್ಬೋದು, ಇಲ್ಲ ನೆಟ್ ಬ್ಯಾಂಕಿಂಗಲ್ಲಿ ಮಾಡ್ಬೋದು. ಸೊ ಆ ಥರ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಆದಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಡೇಟ್ಗೆ ಶೆಡ್ಯೂಲೇಷನ್ಗೆ ಅಲ್ಲೇ ನೋಡಿಸುತ್ತೆ. ಸೊ ನೀವು ಆ ಡೇಟ್ಗೆ ರಿಜಿಸ್ಟ್ರೇಷನ್ಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಟೈಮನ್ನು ನೋಡಿಸುತ್ತೆ. ಆ ಟೈಮ್ಗೆ ಅಲ್ಲಿ ಹೋಗಿ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇದು ಪೇಮೆಂಟ್ ಮಾಡಿದ್ಮೇಲೆ ಅಲ್ಲೊಂದು ಚಲನ್ ಬರುತ್ತೆ. ಆ ಚಲನ್ನ ನೀವು ಒಂದು ಫೋಟೋ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆಮೇಲೆ ಪೇಮೆಂಟ್ ಸಕ್ಸಸ್ ಆದಮೇಲೆ ಟೈಮ್ ಶೆಡ್ಯೂಲ್ ಆಗುತ್ತೆ. ಆ ಟೈಮ್ ಶೆಡ್ಯೂಲ್ ಆಗೋದನ್ನು ನೀವು ಒಂದು ಫೋಟೋ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅದೆರಡು ಪ್ರಿಂಟ್ಔಟ್ ತೊಗೊಳ್ಳಿ. ಯಾಕಂದರೆ ಅದು ರಿಜಿಸ್ಟ್ರೇಷನ್ ಟೈಮಲ್ಲಿ ಅದು ಕೊಡಬೇಕಾಗುತ್ತೆ. ಓಕೆ, ಈ ಥರ ನೀವು ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಆನ್ಲೈನಲ್ಲೇ ಸಬ್ಮಿಟ್ ಮಾಡಿಬಿಟ್ಟು ಅಲ್ಲಿ ಎಲ್ಲ ರಶ್ ಇರಲ್ಲ. ನೀವು ಹೋದ್ಮೇಲೆ ಆ ಟೈಮಿಗೆ ಹೋದರೆ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯೂಸ್ಫುಲ್ ಆಗೋ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.